ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಿದ್ದಾರೆ. ತಾಕತ್ತಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ನವರು ನೋಟಿಸ್ ಕೊಟ್ಟು ಇದು ಅಮಾನತ್ ಮಾಡಲಿ ಅಂತಾರೆ. ಹೌದು, ಕುಮಾರಣ್ಣಂಗೆ ಬಹಳ ಹತಾಶ ಇದ್ದಾರೆ. ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಅವರು ಒಂದಿನ ತಿನ್ನೋನು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಇನ್ನೊಂದು ದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಅರ್ಥ ಆಯ್ತಾ. ಸೀಮಿತ ಇಲ್ಲ, ಯಾವತ್ತೂ ಸೀಮಿತ ಇಲ್ಲ, ಇವತ್ತೆಲ್ಲ. ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ, ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಒಂದಿನ ಹಿಂದೆ BJP ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ಗಳಿದೆ. BJP ಅವ್ರಿಗೆ ಇವ್ರು ಬೈದಿದ್ದ ರೆಕಾರ್ಡ್ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಏನೋ 420 ಅಂತ ಯಾರು ಹೇಳ್ತಾ ಇದ್ರು, ಯಾರು ಹೇಳ್ತಾ ಇದ್ರು. ಅವ್ರೇನು ಹತಾಶರಿರ್ಬೇಕಾದ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡೋಕೆ ಹೋದ್ರೆ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಶಾಂತಿವಾಗಲಿ, ಆಮೇಲೆ ಚರ್ಚೆ ಮಾಡಿ. ಸರ್, ಹೋಟೆಲ್ನಲ್ಲಿ 6 ಜನ ಇಟ್ಕೊಂಡಿದ್ದೀರಾ, ನಾನು ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು. ಏನು ಹೋಟೆಲ್ ಎಲ್ಲ ತೋರಿಸ್ಬೇಕು. 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು, ನಮಗೇನು ಬೇರೆ ಕೆಲಸ ಇಲ್ಲ. ನಮಗೆ ಯಾರು ಇಟ್ಕೋಬೇಕು, ಯಾರು ಬಿಡಬೇಕು, ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರು ರಿಲೀಸ್ ಮಾಡಿದ್ನೋ, ಏನು ಬಿಟ್ನೋ, ಅದು ಬೇರೆ ವಿಚಾರ. ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆಯಲ್ಲೆಲ್ಲ ಹೋಗಿದ್ದೆ, ಎಲ್ಲ ಮಾಡಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ತಿರ್ಗಾ ಈ ಮಾಹಿತಿ ನಾವು ಪೊಲೀಸರ ಹತ್ರ ನಾವ್ಯಾಕೆ ಮಾತಾಡೋಕ್ಕೆ ಹೋಗೋಣ. ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು. ನಾವು ಅವ್ರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿರೋದು ನಮ್ಮ ಲೋಕಲ್ BJP ಲೀಡ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ? ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. CT ರವಿಗೆ, ಸುನೀಲ್ಗೆ, ಶೋಭಪ್ಪನಿಗೆ, ಅಶೋಕ್ ನನಗೆ, ಯಾರೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾನೆ, ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸ್ಕೊತಾರೆ ಅಂತ ಬೊಮ್ಮಾಯಿಯವರ ಆರೋಪ. ನೋಡಪ್ಪ, ರಾಜಕಾರಣ ಇದು. ರಾಜಕಾರಣ ಅಂತ ಅಂದ್ಮೇಲೆ ಎಲ್ಲ ಬಳಸ್ಕೊಳ್ಳೋದೆ, ಅವ್ರೇನು ಬಳಸ್ಕೊಳ್ಳಿಲ್ವಾ? ಸರ್, ಕ್ಯಾಸೆಟ್ ವಿಚಾರ ಬಂತು. ಟೆಂಟ್ ನಲ್ಲಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಟೆಂಟ್ ಕ್ಯಾಸೆಟ್ ಸರಿಯಪ್ಪ, ತನಿಖೆ ಏನು ಬೇಕೋ ತನಿಖೆ ಮಾಡ್ಕೊಳ್ಳಿ. ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟು ಲೇಟ್ ಯಾಕೆ ಮಾಡ್ತಾ ಇದ್ಯಾ? ಮುಹೂರ್ತ ಬೇಕು ನಿಮ್ಗೆ. ಯಾವ ಮುಹೂರ್ತ? ರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡುವ. ಯಾರು ಬೇಡ ಅಂತಾರೆ? ಇನ್ನು ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ತಂದೆ ಬೇರೆ ಹೇಳ್ತಿರಲ್ಲ, ಅದು ಯಾವ್ದೋ 6 ವರ್ಷ 9 ವರ್ಷದ ಹೆಣ್ಮಗಳು ಅಂತ. ಅದನ್ನ ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ? ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ. ಎಲ್ಲದಕ್ಕೂ ರೆಡಿ ಇದೀವಿ, ಅದಕ್ಕೆಲ್ಲ ನಾನು ಸ್ಟೇಟ್ ಫಾರ್ವರ್ಡ್, ನಾನು ರೆಡಿ ಇದೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ ಸುಮ್ಮನೆ ಖಾಲಿ ಮಾತಾಡಕ್ ಹೋಗ್ಬೇಡಿ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್. ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ. ಗಂಡಸ್ತನ ಇದ್ರೆ ಅಂತಾರೆ ಸರ್. ಗಂಡಸಲ್ಲ, ಅವರೇ ಗಂಡಸರು. ಯಾರು ನಾವು ಗಂಡಸಲ್ಲ, ಯಾರು ಗಂಡಸಿಲ್ಲ. ನಮ್ಗೆ ಯಾರಿಗೂ ತಾಕತ್ತಿಲ್ಲ. ಅವ್ರಿಗಿರೋ ತಾಕತ್ ನಮ್ಗೆ ಯಾರಿಗಿಲ್ಲ. ನಮ್ಗೆ ತಾಕತ್ ಅವ್ರಿಗಿರೋ ತಾಕತ್ತಿಲ್ಲಪ್ಪ. ಶಿವ ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ ಎಲ್ಲ. ಅವ್ರು ನೋಡಿ, ಗಂಡಸ್ತಾನ ಅಂತ ತಿರ್ಗಾ ಕೆಣಕ್ತಾ ಇದ್ದೀವಿ. ನಾವೆಲ್ಲ ಕಣ, ನಾವು ಗಂಡಸರು ಅಲ್ಲ, ಹೆಂಗಸರು ಅಲ್ಲ. ನಾವು ಅಷ್ಟು ಶಕ್ತಿ ನಮ್ಗಿಲ್ಲ. ಮತ್ತೇನ್ ಸರ್ 2 ಅಲ್ಲ ಅಂದ್ರೆ